ಹೌದು ವೀಕ್ಷಕರೇ, ಏನು ಈ ಪ್ರದೋಷ್ ಅವರು ಮಾಫಿ ಸಾಕ್ಷಿ ಆಗ್ತೀನಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ನಂತರ ಹಲವಾರು ಮೀಡಿಯಾಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ವಿರುದ್ಧ ನಿರಂತರವಾಗಿ ದರ್ಶನ್ ಕತೆ ಮುಗಿತು, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಂತಲೇ ಹೇಳಿ ಹಲವಾರು ಕಾಮೆಂಟ್ ಕೂಡ ಮಾಡ್ತಾಯಿದ್ದಾರೆ ಅಥವಾ ಮೀಡಿಯಾಗಳಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. ಆದರೆ ಇದರ ಸತ್ಯಾಸತ್ಯತೆ ಇಲ್ಲಿದೆ ವೀಕ್ಷಕರೇ. 100% ನಾನು ಹೇಳ್ಕೊಡ್ತೀನಿ. ಯಾಕಂತಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ದರ್ಶನ್ ಅವರು ಈ ಒಂದು ಪ್ರದೋಷ್ ಅವರ ಮಾಫಿ ಸಾಕ್ಷಿಯಿಂದ ಬಚಾವಾಗ್ತಾರೆ ಅನ್ನೋ ನಿಮ್ಮ ಒಂದು ಪ್ರಶ್ನೆಗೆ 100% ಬಚಾವಾಗ್ತಾರೆ. ಯಾಕಂತಂತಂದರೆ ಪ್ರದೋಷ್ ಅವರ ಹೇಳಿಕೆ ಅಥವಾ ಪ್ರದೋಷ್ ಅವರ ಅರ್ಜಿಯಲ್ಲಿ ಏನಿದೆ ಅನ್ನೋದು ಇಲ್ಲಿ ಭಾಳಷ್ಟು ಕುತೂಹಲ. ಅಲ್ಲಿ ದರ್ಶನ್ ಅವರು ಏನೇ ಹಲ್ಲೆ ಮಾಡಿ ಹೋದರೂ ಕೂಡ ಅಲ್ಲಿ ರೇಣುಕಾಸ್ವಾಮಿ ಬಿದ್ದಿರ್ತಕ್ಕಂಥ ಸ್ಥಿತಿಯಲ್ಲಿ ರೇಣುಕಾಸ್ವಾಮಿಗೆ ಇನ್ನೂ ಹಲ್ಲೆ ಮಾಡ್ತಕ್ಕಂಥ ಇನ್ನೂ 3 ಹೆಸರನ್ನು ಕೂಡ ಇಲ್ಲಿ ಪ್ರದೋಷ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ಅರ್ಜಿಯಲ್ಲಿ. ಆಮೇಲೆ ಏನು ರೇಣುಕಾಸ್ವಾಮಿಯವರ ಪ್ರಾಣ ಹೋದಂಥ ತಕ್ಷಣ ದರ್ಶನ್ ಅವರಿಗೆ ಪ್ರದೋಷ್ ಅವರು ಫೋನ್ ಮಾಡಿ ಈ ರೀತಿ ಆಯಿತು, ರೇಣುಕಾಸ್ವಾಮಿಯವರ ಪ್ರಾಣ ಹೋಗಿದೆ ಅಂತೇಳಿ ದರ್ಶನ್ ಅವರಿಗೆ ಹೇಳಿದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಶಾಕ್ ಆಗ್ತಾರೆ ಅಂತೇಳಿ ಪ್ರದೋಷ್ ಅವರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಅಲ್ಲಿ ಇರಲಿಲ್ಲ, ದರ್ಶನ್ ಅವರು ಆ ಒಂದು ಸ್ಪಾಟಲ್ಲಿ ಇರಲಿಲ್ಲ. ಹಾಗಾಗಿ ದರ್ಶನ್ ಅವರು ಕೂಡ ಬಹಳ ಗಂಭೀರವಾಗಿ ಈ ಒಂದು ಕೇಸನ್ನು ತಗೊಂಡು ಆದಷ್ಟು ಅಲ್ಲಿ ಪ್ರದೋಷ್ಗೆಲ್ಲ ಮಾಹಿತಿ ಕೊಟ್ಟಿರ್ತಾನೆ. ಮತ್ತು ಪ್ರದೋಷ್ ಈ ಒಂದು ವಿಷಯವನ್ನು ಕೋರ್ಟ್ ಗಮನಕ್ಕೆ ತರೋದಾಗಿ ಅಲ್ಲಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಬೇರೆಯವರು ಆಲ್ಕೋಹಾಲ್ನ ಜಾಸ್ತಿ ಸೇವಿಸಿ ಆ ಒಂದು ರೇಣುಕಾಸ್ವಾಮಿ ವ್ಯಕ್ತಿಗೆ ಬಹಳಷ್ಟು ಬಡಿದಿದ್ದಾರೆ ಅಂತೇಳಿ ಅಲ್ಲಿ ಪ್ರದೋಷ್ ಅವರು ಸ್ಪಷ್ಟವಾಗಿ ಕೋರ್ಟ್ಗೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ವಿಚಾರ ಏನಪ್ಪ ಅಂತಂತಂದರೆ ದರ್ಶನ್ ಅವರು 100% ಈ ಒಂದು ಹೇಳಿಕೆ ಸರಿಯಾಗಿದ್ದೇ ಆದಲ್ಲಿ 100% ದರ್ಶನ್ ಅವರು ಬಚಾವಾಗದಂತೂ ಕನ್ಫರ್ಮ್. ಯಾಕಂದರೆ ಆ ಒಂದು ಸ್ಪಾಟ್ ಸ್ಥಳದಲ್ಲಿ ದರ್ಶನ್ ಅವರು ಇರಲಿಲ್ಲ ರೇಣುಕಾಸ್ವಾಮಿ ಪ್ರಾಣ ಹೋದಂಥ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕೇಸ್ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು. ಪ್ರದೋಷ್ ಅವರ ಹೇಳಿಕೆ ಕೋರ್ಟ್ ಯಾವ ರೀತಿ ಗಮನಕ್ಕೆ ತಗೊಂಡಿದ್ದೇ ಆದಲ್ಲಿ ದರ್ಶನ್ ಅವರು ಬೇಲ್ ಸಿಕ್ಕು ಹೊರಗಡೆ ಬರ್ತಾರೆ. ಹಾಗಾಗಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ. ಜೈ ಡಿ ಬಾಸ್ ಅಂತೇಳಿ ಕಾಮೆಂಟ್ ಮಾಡಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.